ವೀಕ್ಷಕರೇ, ಇವರು ಕಣ್ಣನ್ ಗೋಪಿನಾಥ ಹೋಗಿ ಹೋಗಿ ಈಗ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ. 6 ವರ್ಷದ ಹಿಂದೆ ನರೇಂದ್ರ ಮೋದಿ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಇಂಡಿಯನ್ ಸಿವಿಲ್ ಸರ್ವಿಸ್ IASಗೆ ರಾಜೀನಾಮೆ ನೀಡಿ ಸರ್ಕಾರಿ ಸೇವೆಯಿಂದ ಹೊರಬಂದಿದ್ದಾರೆ. ಈಗ ಕಾಂಗ್ರೆಸ್ಸಿಗೆ ಸೇರಿದ್ದಾರೆ. ಕಳೆದ ಸೋಮವಾರ ದಿಲ್ಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ಪವನ್ ಖೇಡಾ, KC ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಕಣ್ಣನ್ ಗೋಪಿನಾಥನ್ ಕಾಂಗ್ರೆಸ್ ಸದಸ್ಯತ್ವವನ್ನು ಸ್ವೀಕರಿಸಿದ್ದಾರೆ. ತಾನೇಕೆ ಕಾಂಗ್ರೆಸ್ ಸೇರ್ಪಡೆಯಾದ, ತಾನೇಕೆ IASಗೆ ರಾಜೀನಾಮೆ ನೀಡಿದೆ ಎಂಬುದನ್ನು ಹೇಳುವ ಕಣ್ಣನ್ರ ಒಂದು ಡೈಲಾಗ್ ಇದೆ, ಕೇಳಿ. ಮೋದಿ ಸರ್ಕಾರ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತಿಲ್ಲ ಎಂದು ಮನವರಿಕೆಯಾದಾಗ 2019ರಲ್ಲಿ ನಾನು IASಗೆ ರಾಜೀನಾಮೆ ನೀಡಿದ್ದೇನೆ. ಯಾಕೆಂದ್ರೆ ನನಗೆ ಸರ್ಕಾರದ ತಪ್ಪು ನೀತಿಗಳ ವಿರುದ್ಧ ಹೋರಾಡಬೇಕಾಗಿತ್ತು. ಅದಕ್ಕಾಗಿ ನಾನು ದೇಶದ 90 ಜಿಲ್ಲೆಗಳಲ್ಲಿ ಸಂಚರಿಸಿದ್ದೇನೆ. ಅಲ್ಲಿನ ಜನರು ಮತ್ತು ನಾಯಕರೊಂದಿಗೆ ಮಾತಾಡಿದ್ದೇನೆ. ನನ್ನ ಈ ಪ್ರಯಾಣದಲ್ಲಿ ದೇಶವನ್ನು ಸರಿಯಾದ ದಿಕ್ಕಿಗೆ ಕೊಂಡು ಹೋಗಬಲ್ಲ ಏಕೈಕ ಶಕ್ತಿ ಕಾಂಗ್ರೆಸ್ ಎಂದು ನಾನು ಅರಿತುಕೊಂಡಿದ್ದೇನೆ. ಆ ಕ್ಷಣದಿಂದಲೇ ನಾನು ಮೋದಿ ಸರ್ಕಾರದ ವಿಭಜನೆಯ ಅಜೆಂಡಾದ ವಿರುದ್ಧ ಹೋರಾಡಲು ಹೊರಟಿದ್ದೇನೆ. ವೀಕ್ಷಕರೇ, ಇದು ಅವರು ಕಾಂಗ್ರೆಸ್ಸಿಗೆ ಸೇರಿರುವುದರ ಕುರಿತು ಹೇಳಿದ ಕಾರಣವಾಗಿದೆ. ಈಗ ನೀವು ಕಣ್ಣನ್ ಗೋಪಿನಾಥ್ ಅವರು ಕಾಂಗ್ರೆಸ್ಸಿಗೆ ಯಾಕೆ ಹೋಗಿದ್ದಾರೆ ಎಂದು ಅರಿತುಕೊಂಡಿದ್ದೀರಿ. ಇದರ ಜೊತೆಗೆ ಅವರು ಕಾಂಗ್ರೆಸ್ ಪಾಲಾಗಿದ್ದಕ್ಕೆ ರಾಷ್ಟ್ರ ರಾಜಕೀಯದಲ್ಲಿ ಬಹಳಷ್ಟು ಅರ್ಥ ವ್ಯಾಖ್ಯೆಗಳನ್ನು ಕೂಡ ನೀಡಲಾಗುತ್ತಿದೆ. ನೋಡಿ, ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ 370ನೇ ವಿಧಿಯನ್ನು ತೆಗೆದುಹಾಕಿದ್ದನ್ನು ಪ್ರತಿಭಟಿಸಿ ಅವರು IASಗೆ ರಾಜೀನಾಮೆ ನೀಡಿದ್ದು. ಅದಕ್ಕೂ ಮೊದಲು ಒಬ್ಬ IAS ಅಧಿಕಾರಿಯಾಗಿದ್ದರೂ ಜನಸಾಮಾನ್ಯರ ಬಳಿಗೆ ಹೋಗಿ ಅವರ ಕೆಲಸವನ್ನು ಮಾಡಿಕೊಡ್ತಾ ಇದ್ರು, ಜನತಾ ಸೇವಕ ಎನಿಸಿಕೊಂಡಿದ್ರು. ಇದಕ್ಕಾಗಿ ಅವರಿಗೆ ಬೈಗುಳ ಬೀಳ್ತಿತ್ತು, ಜೊತೆಗೆ ಹೊಗಳಿಕೆಯೂ ಬರುತ್ತಿತ್ತು. ನಿಮಗೂ ನೆನಪಿರ್ಬೋದು, 2018ರಲ್ಲಿ ಕೇರಳದಲ್ಲಿ ನೆರೆ ಹಾವಳಿ ಬಂದಾಗ ಅಂದು ಕಣ್ಣನ್ ಅವರು ದಾದರ್ ನಾಗರ್ ಹವೇಲಿಯ ಜಿಲ್ಲಾಧಿಕಾರಿಯಾಗಿದ್ದರು. ಕೆಲಸಕ್ಕೆ ರಜೆ ಪಡೆದು ಕೂಡಲೇ ಊರಿಗೆ ಬಂದು ಸ್ವಯಂ ಸೇವಕರಾಗಿ ಸಂತ್ರಸ್ತರ ಸೇವೆ ಮಾಡಿದರು. ಕೇರಳದ ಕಾಕನಾಡು ಸಂತ್ರಸ್ತರ ಶಿಬಿರದಲ್ಲಿ ಮೂಟೆ ಹೊರುತ್ತಿದ್ದ ಕಣ್ಣನ್, ಆದರೆ ಅವರೊಬ್ಬ IAS ಅಧಿಕಾರಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅವರು ಕೂಡ ಕೇರಳದ ಈ ಜಲ ಪ್ರಳಯ ಕಾಲದಲ್ಲಿ ಕೆಲಸ ಮಾಡುತ್ತಿದ್ದ ಸಾವಿರಾರು ವಾಲಂಟಿಯರ್ಗಳಲ್ಲಿ ಒಬ್ಬರಾಗಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದ ಇನ್ನೊಬ್ಬ ಅಧಿಕಾರಿ ಅವರ ಗುರುತು ಹಿಡಿಯುವವರೆಗೂ ಯಾವ ಸೆಲೆಬ್ರಿಟಿ ಸ್ಟೇಟಸ್ ಇಲ್ಲದೆ ಕಣ್ಣನ್ ಸಾಮಾನ್ಯ ಸಾಮಾನ್ಯರಂತೆ ಸಂತ್ರಸ್ತರ ಕೆಲಸ ಮಾಡ್ತಿದ್ರು. ತನ್ನ ಹುದ್ದೆಗೆ ಮರಳಿ ಹೋಗುವ ಮೊದಲು ದಾದ್ರಾ ನಗರ ಹವೇಲಿಯ ಸಂಸದರ ಫಂಡ್ನಿಂದ ಮುಖ್ಯಮಂತ್ರಿ ಸಂತ್ರಸ್ತರ ನಿಧಿಗೆ 1 ಕೋಟಿ ರೂಪಾಯಿ ಕೊಡಿಸುವಲ್ಲಿಯೂ ಕಣ್ಣನ್ ಪ್ರಧಾನ ಪಾತ್ರವನ್ನು ವಹಿಸಿದ್ದಾರೆ. ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ತಾತ್ಕಾಲಿಕ ಸರ್ಕಾರಿ ಕೆಲಸವನ್ನು 500 ಆದಿವಾಸಿಗಳು ಕಳಕೊಳ್ಳುತ್ತಾರೆ ಎಂದು ಗೊತ್ತಾದಾಗ ಅದರ ವಿರುದ್ಧವೂ ಈ ಕಣ್ಣನ್ ಧ್ವನಿ ಎತ್ತಿದ್ದಾರೆ. ಕಾಶ್ಮೀರ ವಿಷಯದಲ್ಲಿ ಹುದ್ದೆಯನ್ನು ತ್ಯಜಿಸಿ ಆದ ಮೇಲೆ ಪೌರತ್ವ ತಿದ್ದುಪಡಿ ಕಾನೂನು ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡರು. ಇದರ ಜೊತೆಗೆ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ಹೇಗೆ ಕೇಂದ್ರ ಸರ್ಕಾರ ಶೋಷಣೆ ಮಾಡುತ್ತಿದೆ ಎನ್ನುವುದನ್ನು ಸಾರ್ವಜನಿಕರ ಮುಂದೆ ಹೋಗಿ ವಿವರಿಸಿದರು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಕೆಲಸ ಮಾಡುವ ವಿಧಾನದಲ್ಲಿ ಅವರು ಬಲವಾದ ಸಂದೇಹ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಶ್ನೆಗಳಲ್ಲಿ ಹೆಚ್ಚಿನವುಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಕಾಂಗ್ರೆಸ್ ಚುನಾವಣಾ ಆಯೋಗದ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿರುವುದೇ ಕಣ್ಣನ್ ಗೋಪಿನಾಥನ್ರಂತವರು ಎತ್ತುವ ಪ್ರಶ್ನೆಗಳ ಆಧಾರದಲ್ಲಿ ಎಂದು ಹೇಳಬಹುದು. ಮತದಾರ ಬಯಸಿದ ಅಭ್ಯರ್ಥಿಗೆ ತನ್ನ ಓಟು ಬೀಳ್ತದ ಎಂದು ತಿಳಿಯುವ ಹಕ್ಕನ್ನೇ ಮತದಾರನಿಗೆ EVM ನಿರಾಕರಿಸುತ್ತಿದೆ ಎನ್ನುವುದು ಅವರ ಬಲವಾದ ವಾದ. ವಿವಿಪ್ಯಾಟ ವೋಟಿಂಗಿನ ಇನ್ನೊಂದು ದೊಡ್ಡ ವಂಚನೆಯಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಕೊನೆಗೆ ಅವರು ಹೋಗಿ ತಲುಪಿದ್ದು ಕಾಂಗ್ರೆಸ್ಸಿಗೆ. ತನ್ನ ಹೋರಾಟವನ್ನು ಮುಂದುವರಿಸುವುದಕ್ಕೆ ಅದು ಸೂಕ್ತ ಸ್ಥಳ ಅಂತ ಅವರಿಗೆ ಅನಿಸಿರಬಹುದು. ಕಾರಣವೂ ಇದೆ. ಜನವಾದ, ನ್ಯಾಯವಾದ ಎತ್ತುವ, ಪ್ರಜಾಪ್ರಭುತ್ವ ಸಂವಿಧಾನ ಪರ ಇರುವ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅದು. ಆದರೆ ಇದಕ್ಕಿಂತ ಮೊದಲು ಕೂಡ ಹಲವು ಬ್ಯೂರೋಕ್ರಾಟ್ಗಳು, ಟೆಕ್ನೋಕ್ರಾಟ್ಗಳು, ರಾಜತಾಂತ್ರಿಕರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ. ಹೇಗೆ ಕಾಂಗ್ರೆಸ್ ಕಣ್ಣನ್ ಅವರಿಗೆ ಹೋಗಿತ, ಅದರೊಳಗಿರುವವರು ಅವರನ್ನು ಒಪ್ಪಿಯಾರ? ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಹೇಳಬೇಕಾಗಿದೆ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಜೈ ಹಿಂದ್.